ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಯಾಕೆ ಈ ಥರ ಮಾತಾಡಿದ್ಲು? ಪ್ರಾರ್ಥನೆ ಮೇಲೆ ಒಂದು ಚಿಕ್ಕ ಸುಳಿವು ಸಿಕ್ಕರು ಅವಳ ಬಣ್ಣನ ಬಯಲು ಮಾಡಬೇಕು ಅಂತ ಕೂತಿದ್ರು. ಈಗ ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಅಮ್ಮ ಯಾಕೆ ಈ ಥರ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ? ಅಮ್ಮ ಏನಾದರೂ ಮತ್ತೆ ಮುಂಚೆ ಥರ ಆಗೋದ್ರಾ? ಆ ಪ್ರಾರ್ಥನೆ ಕೈ ಏನಾದರೂ ಜೋಡಿಸಿದ್ರಾ? ಇಲ್ಲ ಅನ್ಸುತ್ತೆ. ಅಮ್ಮನ ನಂಬೋದು ತುಂಬ ಕಷ್ಟ ಆಗ್ತಿದೆ. ನಂಬೇಕೋ ಬೇಡವೋ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಚೇಂಜ್ ಆಗಿರಲ್ಲ ಅನ್ಸುತ್ತೆ. ಅತ್ತೆ, ದುರ್ಗಾ ಅವರೇ, ನಂಗೆ ಯಾಕೋ ತಲೆ ಕೆಟ್ಟು ಹೋಗ್ತಿದೆ. ನೀವು ತುಂಬ ಟೆನ್ಷನಲ್ಲಿದ್ದೀರ ಅಂತ ಗೊತ್ತು, ಅದಕ್ಕೆ ಬಂದೆ. 100 ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸ್ಬೇಕು ದುರ್ಗಾ ಅವರೇ. ಆದರೆ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಏಜೆ ಹತ್ರ ಪ್ರಾರ್ಥನೆ ಬಗ್ಗೆ ಏನೂ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಏನು ನಿರ್ಧಾರ ತಗೋಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿ. ದುರ್ಗಾ ಅವರೇ, ಈಚೆ ಬರ್ತಿದ್ದಾರೆ ಅನ್ಸುತ್ತೆ. ನಾವು ಸ್ಮೈಲ್ ಮಾಡಬೇಕು. ನಾವು ನೋವಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸ್ಮೈಲ್ ಮಾಡಿ. ಅಬ್ಬಾ, ದುರ್ಗಾ ಅವರೇ, ಏನು ಇಷ್ಟು ತಮಾಷೆ ಮಾಡ್ತೀರಾ ನೀವು? ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಹೌದು ಅತ್ತೆ, ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ಜೋಕ್ ಮಾಡಿದೆ. ರೀ, ನೀವು ಬಂದ್ರ? ದುರ್ಗಾ ಅವರು ಎಂತ ಜೋಕ್ ಮಾಡ್ತಿದ್ರು ಗೊತ್ತಾ? ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ನಿಮ್ಗೂ ಹೇಳ. ನೀವ್ಯಾಕೆ ಡಲ್ ಆಗಿದ್ದೀರಾ? ನೋಡಿ, ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ. ನೀವ್ಯಾಕೆ ಡಲ್ ಆಗಿದ್ದೀರಾ? ಸ್ಮೈಲ್ ಮಾಡಿ. ನೀನೊಬ್ಳೇಲಿಲ್ಲ ಈ ಮನೇಲಿ ಖುಷಿಯಾಗಿರೋದು ಅಂದರೆ. ಮನೆ ಜನ ಎಲ್ಲ ನೋವಲ್ಲಿದ್ದಾರೆ. ಆದರೂ ನೀನು ಖುಷಿಯಾಗಿದೆಯಾ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯಾಕಕ್ಕ? ಗೊತ್ತೇ ಇದೆಯಲ್ಲ, ನೀನು ಈ ಮನೆಯವಳಲ್ಲ ಅಂತ. ನನ್ನ ಗಂಡ ಅಭಿ ಅಷ್ಟು ನೋವಲ್ಲಿದ್ದಾರೆ. ಮನೆ ಜನ ಆ ಶಾಕಿಂದ ಹೊರಗಡೆನೆ ಬಂದಿಲ್ಲ. ನೀನು ನೋಡಿದ್ರೆ ಜೋಕ್ ಮಾಡಿಕೊಂಡು ನಿಮ್ಗೊಂದು ಜೋಕ್ ಹೇಳ ಅಂತಿದ್ಯಲ್ಲ, ನಿನ್ನ ಮನ್ಸೇನು ಕಲ್ಲ? ನೋಡಿ, ನೀವು ಲೀಲಾ ಅವ್ರಿಗೆ ತುಂಬ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಲೀಲಾ ಅವರು ಎಲ್ಲರೂ ನೋವಿನ ಮಧ್ಯೆ ನಗೋದಿಕ್ಕೆ ಅವ್ರೇನು ಥರ್ಡ್ ಪರ್ಸನ್ ಅಲ್ಲ, ಅವ್ರು ಈ ಮನೆ ಅವರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.